Hi everyone, welcome to our channel Shubhada Group of Education. Sirsi, you are watching Satish Sir's physics videos for Karnataka CET and NEET. Okay, look at the next problem on electrostatics. A block A of charge Q1 is fixed and the second block of mass M and charge Q2 is allowed to move free. Allowed to move free, okay? So it has to be corrected. Move free on the floor. Find out the range of Q2 for which the particle is at rest ಅಂತ ಕ್ವಶನ್ ಕೇಳಿದ್ದಾರೆ. ಹೌದಾ, ಇದು ಕೂಡ ಅಂದರೆ ನಾವು ಮೋಷನ್ ಮತ್ತು ಫ್ರಿಕ್ಷನಲ್ ಮೋಷನ್ ಮತ್ತು ಎಲೆಕ್ಟ್ರೋಸ್ಟಾಟಿಕ್ಸನ್ನು ಕಂಪೇರ್ ಮಾಡ್ತಿದ್ದೇವೆ ಇಲ್ಲಿ. ಸೊ ಆನ್ ವಿಚ್ ದ ಪರ್ಟಿಕ್ಯುಲರ್ ಪ್ರಾಬ್ಲಮ್ ಈಸ್ ಬೇಸ್ಡ್ ಆನ್. ಆಯಿತಾ, ನೋಡಿ ನಾನು ಫ್ರೀ ಬಾಡಿ ಡಯಾಗ್ರಾಮನ್ನು ಬರೀತೇನೆ. ಈ ಥರ ಸರ್ಫೇಸ್ ಇರುತ್ತೆ ಅಂತ ಇಟ್ಕೊಳ್ಳೋಣ. ಫಾರ್ ದ coefficient of friction is mu is given and ಇಲ್ಲೊಂದು ಬ್ಲಾಕ್ ಇರುತ್ತೆ ಅಂತ ಇಟ್ಕೊಳ್ಳೋಣ. ದಿಸ್ ಇಸ್ ದ ಬ್ಲಾಕ್ ಎ ಆ್ಯಂಡ್ ಇಟ್ ಇಸ್ ಚಾರ್ಜ್ ವಿತ್ ಚಾರ್ಜ್ Q1 ಅಂತ ಇಟ್ಕೊಳ್ಳೋಣ. ಅಲ್ಲಿ ಮತ್ತೊಂದು ಬ್ಲಾಕ್ ಇದೆ ಆ್ಯಂಡ್ ಇಟ್ ಇಸ್ ಬಿ ಆ್ಯಂಡ್ ವಿತ್ ಇಸ್ ಚಾರ್ಜ್ Q2 ಆ್ಯಂಡ್ ಮಾಸ್ ಎಮ್ ಇದೆ ಅಂತ ಇಟ್ಕೊಳ್ಳುವ ಇವಾಗ. ಓಕೆ, ಸೊ ಈ ಥರ ಆಗಿದ್ದಾಗ ಆ್ಯಂಡ್ ದಿಸ್ ಈಸ್ ಫಿಕ್ಸ್ಡ್ ನೌ ಆ್ಯಂಡ್ ಇಟ್ ಈಸ್ ಅಲೌಡ್ ಟು ಮೂವ್. ಓಕೆ, ಅಲೌಡ್ ಟು ಮೂವ್ ಫ್ರೀ ಆನ್ ದ ಫ್ಲೋರ್ ಅಂತ ಕೊಟ್ಟಿದ್ದಾರೆ ಇವಾಗ. ನೋಡಿ, ಇವಾಗ ಫ್ರಿಕ್ಷನಲ್ ಫೋರ್ಸ್ ಮ್ಯಾಕ್ಸಿಮಮ್ ಫ್ರಿಕ್ಷನ್ ನೀವಂತ ಏನು ಓದಿದೆ ಲಾಸ್ಟ್ ಇಯರಲ್ಲಿ. ಮ್ಯಾಕ್ಸಿಮಮ್ ಫ್ರಿಕ್ಷನ್ ನೀವು ಓದಿದಿರಿ ಆಲ್ರೆಡಿ. ಫ್ರಿಕ್ಷನ್ ದಟ್ ಈಸ್ ಈಕ್ವಲ್ ಟು ಮ್ಯೂ ಇಂಟು ಎಮ್ ಇಂಟು ಜಿ ಅಂತ ಓದಿದಿರಲ್ವ, ಮಾಸು. ಹೌದಾ, ಸೊ ಇವಾಗ ರೆಸ್ಟಲ್ಲಿರಬೇಕು ಅಂದರೆ ಈ ಫ್ರಿಕ್ಷನಲ್ ಫೋರ್ಸ್ ಏನಿರುತ್ತೆ ದಟ್ ಮಸ್ಟ್ ಬಿ ಈಕ್ವಲ್ ಟು ಕೂಲಂಬಿಕ್ ಫೋರ್ಸ್. ಆಯಿತು, ಇದೆರಡು ಕೂಡ ಈಕ್ವಲ್ ಆಗಿರಬೇಕು. ಅಂದರೆ ಮ್ಯೂ ಎಮ್ ಜಿ ದಟ್ ಮಸ್ಟ್ ಬಿ ಈಕ್ವಲ್ ಟು ಎಲೆಕ್ಟ್ರಿಕಲ್ ಫೋರ್ಸ್ ಅಂದರೆ ಕೆ ಇಂಟು Q1 Q2 ಡಿವೈಡ್ ಬೈ ಆರ್ ಸ್ಕ್ವೇರ್. ಇದಾಗಿದ್ದರೆ ಮಾತ್ರ ಅಂದರೆ ಅದು ರೆಸ್ಟ್ ಇರಲಿಕ್ಕೆ ಸಾಧ್ಯ. ಅಂದರೆ ಒಂದು ಫೋರ್ಸು ಮತ್ತೊಂದು ಫೋರ್ಸ್ಗೆ ಅಪೋಸಿಟ್ ಇರಬೇಕು. ಆ ಟೈಮಲ್ಲಿ ದ ಪಾರ್ಟಿಕಲ್ ವಿಲ್ ಬಿ ಎಟ್ ರೆಸ್ಟ್ ಹೇಳೋದು ಕಾನ್ಸೆಪ್ಟು. ಓಕೆ, ಸೊ ದ್ಯಾರ್ ಫಾರ್ ಮ್ಯೂ ಎಮ್ ಜಿ ದಟ್ ಈಸ್ ಈಕ್ವಲ್ ಟು, ಇವಾಗ ನೋಡೋಣ ಹೇಗೆ ಅಂತ ಹೇಳ್ಬಿಟ್ಟು, Q1 Q2 ಡಿವೈಡ್ ಬೈ ಆರ್ ಸ್ಕ್ವೇರ್ ಅಂತ ಆಲ್ರೆಡಿ ಬರೆದಿದ್ದಾನೆ. ಸೊ ಇದರ ಪ್ರಕಾರ ಏನಾಗಬೇಕಾಯಿತು, ಈಗ ಐ ನೀಡ್ ಟು ಕ್ಯಾಲ್ಕುಲೇಟ್ ದ ವ್ಯಾಲ್ಯೂ ಫಾರ್ ಏನು, ಐ ನೀಡ್ ಟು ಕ್ಯಾಲ್ಕುಲೇಟ್ ದ ವ್ಯಾಲ್ಯೂ ಫಾರ್ ರೇಂಜ್ ಆಫ್ Q2. ಸೊ ದ್ಯಾರ್ ಫಾರ್ Q2 ದಟ್ ಮಸ್ಟ್ ಬಿ ಈಕ್ವಲ್ ಟು ಏನು ಉಳಿಯುತ್ತೆ ನೋಡಿ, ಮ್ಯೂ ಎಮ್ ಜಿ ಆರ್ ಸ್ಕ್ವೇರ್ ಡಿವೈಡ್ ಬೈ ಕೆ ಇಂಟು Q1 ಅಂತ ಉಳಿತು ನಿಮಗೆ. ಹೌದಾ, ದಿಸ್ ಈಸ್ ವಾಟ್ ದ ವ್ಯಾಲ್ಯೂ ಫಾರ್ Q1. ಅಂದರೆ ಇದು ನೆಗೆಟಿವ್ ಕೂಡ ಆಗಿರ್ಬೋದು ಆರ್ ಪಾಸಿಟಿವ್ ಆಗಿ ಕೂಡ ಆಗಿರ್ಬೋದು. ಸೊ ಅದಕ್ಕೋಸ್ಕರ ನಾನು ಏನಂತ ಹೇಳ್ತೇನೆ ಅಂದರೆ ಮೈನಸ್ ಮ್ಯೂ ಎಮ್ ಜಿ ಆರ್ ಸ್ಕ್ವೇರ್ ಡಿವೈಡ್ ಬೈ ಕೆ ಇಂಟು Q1 ಈಸ್ ಲೆಸ್ ದ್ಯಾನ್ ಏನು Q2 ಆರ್ ಎಲ್ಸ್ ಇಟ್ ಶುಡ್ ಬಿ ದೆನ್ ಪ್ಲಸ್ ಮ್ಯೂ ಎಮ್ ಜಿ ಆರ್ ಸ್ಕ್ವೇರ್ ಡಿವೈಡ್ ಬೈ ಕೆ Q1. ದಿಸ್ ಈಸ್ ದ ರೇಂಜ್. ಇದು ರೇಂಜಲ್ಲಿ, ಈ ರೇಂಜಲ್ಲಿ ಇರುತ್ತೆ ಹೇಳೋದು ನಮಗೆ ಆನ್ಸರ್ ಆಗಿರುತ್ತೆ. ಓಕೆ, ಸೊ ಇನ್ ದಿಸ್ ವಿಡಿಯೋ ನಾನು ನಿಮಗೆ ಅನ್ಅಕಾಡೆಮಿ ಬಗ್ಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅವರು ಈ ವರ್ಷದಿಂದ ಕರ್ನಾಟಕ CET 2021ಗೆ PCMB 4 ಸಬ್ಜೆಕ್ಟನ್ನು ನಿಮಗೆ ಆಫರ್ ಮಾಡ್ತಾ ಇದ್ದಾರೆ. ದಟ್ಸ್ 2 ಇನ್ ಕಾಂಪ್ರಹೆನ್ಸಿವ್ ಬ್ಯಾಚ್ ಫಾರ್ ಕರ್ನಾಟಕ CET. ಆಯಿತಾ, ಸೊ PCMB 4 ಕೂಡ ಸಬ್ಜೆಕ್ಟ್ಗಳಿದ್ದಾವೆ ನಿಮಗೆ. ದ ಬೆಸ್ಟ್ ಫ್ರೆಂಡ್ಸ್ ಫಾರ್ ಕರ್ನಾಟಕ CET 2021 ಆಸ್ಪಿರೆಂಟ್ಸ್ ಆರ್, ದರ್ ಇಸ್ ಅ 12 months ಪ್ಲ್ಯಾನ್ ಜಸ್ಟ್ at rupees 12,375 and 6 months plan is also there, it is at just rupees 10,125. okay, if you use my code Satish 2021 you will get extra 10% off. ಇಷ್ಟು ನಿಮಗೆ ಆಫ್ ಸಿಗುತ್ತೆ. ಅದರ ಮೇಲೆ ಮಲ್ಟಿಪಲ್ ಬ್ಯಾಚಸ್ ವಿಲ್ ಬಿ ಲಾಂಚಿಂಗ್ ಎವ್ರಿ ಮಂತ್ ಅಂತಿದೆ. ತುಂಬ ಒಳ್ಳೆ ಲೆಕ್ಚರ್ಸ್ಗಳಿದ್ದಾರೆ. ಟಾಪ್ ಎಜುಕೇಟರ್ಸ್ ವಿಲ್ ಬಿ ದೇರ್ ಟು ಟ್ರೈನ್ ಯು ಪೀಪಲ್. ಸೊ ಒಂದ್ಸಲ ಟ್ರೈ ಮಾಡಿ. unacademy.com ವಿಸಿಟ್ ಮಾಡಿ ಅಥವಾ unacademy ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡ್ಕೊಳ್ಳಿ ಯೂಟ್ಯೂಬಿಂದ, ಪ್ಲೇಸ್ಟೋರಿಂದ. ಸೊ ದಟ್ ಯು ವಿಲ್ ಗೆಟ್ ದಿ ಮೋರ್ ಇನ್ಫಾರ್ಮೇಷನ್ ರಿಗಾರ್ಡಿಂಗ್ ದಿಸ್. ಓಕೆ, ಟ್ರೈ ಟು ಗೆಟ್ ಎನ್ರೋಲ್ ಟು ದ ಕೋರ್ಸ್ ಜಸ್ಟ್ ಬೈ ಯೂಸಿಂಗ್ ಮೈ ಕೋಡ್ Satish 2021. ಓಕೆ, ನೆಕ್ಸ್ಟ್ ಪ್ರಾಬ್ಲಮ್ ಮೂವ್ ಆಗ್ತೇನೆ ನಾನು. 2 particles each having a mass of 5 gram and charge of 1 × 10⁻⁻7 coulomb stay in limiting equilibrium on a horizontal table with a separation of 10 cm between them. The coefficient of friction between each particle and the table is the same. Find the values of this coefficient. ಹೇಳೋದು ಈ ಒಂದು ಕೋಎಫಿಷಿಯಂಟ್ ವ್ಯಾಲ್ಯೂ ಮ್ಯೂನ ನಾವೇನು ಮಾಡಬೇಕು, ಇದರಲ್ಲಿ ಕಂಡುಹಿಡಿಯಬೇಕು. ಸೊ ತುಂಬ ಚೆನ್ನಾಗಿರುವಂಥ ಪ್ರಾಬ್ಲಮ್ ನೋಡಿ ಇದು. ಈಗ
ಏನಾಗಿರುತ್ತೆ ಅಂತ ಹೇಳಿದರೆ ನಾನು ಮೇನಾಗಿ ನಾನೊಂದು ಫ್ರೀ ಬೋರ್ಡ್ ಡಯಾಗ್ರಾಮ್ನ ಹಾಗೆ ಕಾಣಿಸ್ತೇನೆ, ಇದರದ್ದು ಕಾನ್ಸೆಪ್ಟ್ ಯಾವ ಥರ ಇದೆ ಅಂತ ಹೇಳಿಬಿಟ್ಟು. ಸೊ ಈ ಥರ ಒಂದು ಹಾರಿಜಾಂಟಲ್ ಟೇಬಲ್ ಇದೆ ಅಂದರೆ ಇಟ್ಕೊಳ್ಳಿ. ಹೌದು, 2 ಪಾರ್ಟಿಕಲ್ ಇದೆ. ಒಂದಕ್ಕೆ ಎಷ್ಟು ಗ್ರಾಮ್ ಇದೆ ಆ್ಯಕ್ಚುಲಿ 5 ಗ್ರಾಮ್ ಇದೆ. ಓಕೆ, ಮತ್ತೊಂದು 5 ಗ್ರಾಮ್ ಇದೆ. ಆ್ಯಂಡ್ ಇಟ್ ಇಸ್ ದ ಚಾರ್ಜ್ ಆಫ್ ಹೌ ಮಚ್ 1 × 10⁻⁻7 ಕೂಲಮ್ ಚಾರ್ಜ್ ಇದೆ. ಮತ್ತೊಂದಿದೆ ಆ್ಯಕ್ಚುಲಿ ಮತ್ತೊಂದು ಕೂಡ 2 ಕೂಡಕ್ಕೂ ಅಷ್ಟೇ ಇದೆಯಲ್ಲ, 2 ಕೂಡ ಸೇಮ್ ಚಾರ್ಜು ಸೇಮ್ ಮಾಸು 5 ಗ್ರಾಮು 1 × 10⁻⁻7 ಕೂಲಮ್ ಚಾರ್ಜ್ ಇದೆ. ಸೊ ಅದರ ಎರಡರ ನಡುವೆ ಎಷ್ಟು ಡಿಸ್ಟೆನ್ಸ್ ಇದೆ ಆ್ಯಕ್ಚುಲಿ 10 ಸೆಂಟಿಮೀಟರ್ ಅಂತ ಅವ್ರು ಕೊಟ್ಟಿದ್ದಾರೆ. ಹೌದಾ, ಇವಾಗ ನೋಡಿ 2 ಪಾರ್ಟಿಕಲ್ ಕನ್ಸಿಡರೇಷನನ್ನು ಮಾಡಿದ್ದಾನೆ. ದೇ ಹ್ಯಾವ್ ಟು ಬಿ ಇನ್ ದಿ ವಾಟ್ ಸ್ಟೇಬಲ್ ಇಕ್ವಿಲಿಬ್ರಿಯಮ್ ಅಥವಾ ಲಿಮಿಟಿಂಗ್ ಇಕ್ವಿಲಿಬ್ರಿಯಮಲ್ಲಿ ಇದೆ ಅಂತ ಹೇಳಿಬಿಟ್ಟು ಅವ್ರದ್ದು ಕ್ವಶನ್ ಇವಾಗ. ಹೌದಾ, ಇವಾಗ ನೋಡಿ ಇಲ್ಲಿ 2 ಥರಂಥ ಫೋರ್ಸು ಆ್ಯಕ್ಟ್ ಆಗ್ತದೆ. ಒಂದು ಫ್ರಿಕ್ಷನಲ್ ಫೋರ್ಸು, ಮತ್ತೊಂದು ಕೂಲಂಬಿಕ್ ಫೋರ್ಸು. ಈಗ ಕೂಲಂಬಿಕ್ ಫೋರ್ಸ್ ನಮ್ಗೆ ಗೊತ್ತಿದೆ K × Q1 Q2 / R² ಅಂತ ನಿಮ್ಗೆ ಗೊತ್ತಿದೆ. ಹೆಂಗಂದರೆ K ವ್ಯಾಲ್ಯೂ ಇಸ್ 9 × 10⁻⁹ ಆ್ಯಂಡ್ Q1 Q2 ಅಂದರೆ ಏನು ಹೇಳ್ತಿರೋಕ್ಕೆ 10⁻⁻7 ಕೂಲಮ್ × 10⁻⁻7 ಕೂಲಮ್ /R². 10 ಸೆಂಟಿಮೀಟರ್ ಏನಾಗಬೇಕು 0. ಏನಾಗಬೇಕಿತ್ತು ಕರೆಕ್ಟಾಗಿ 10 × ಅಥವಾ ಹೆಂಗೆ ತೊಗೊಂಡು 10 × 10⁻⁻2 ದ ಹೋಲ್ ಸ್ಕ್ವೇರ್ ಅಂತ ತೊಗೊಂಡ್ರು ಅದು 10 ಸೆಂಟಿಮೀಟರ್. ಈ ಥರ ಮಾಡಿದರೆ ನಿಮಗೆ ಎಷ್ಟು ಬರುತ್ತೆ? ಅದು 9 × 10⁻⁻3 ನ್ಯೂಟನ್ ಮಾತ್ರ ಉಳಿದು. ದಿಸ್ ಇಸ್ ದ ಕೂಲಂಬಿಕ್ ಫೋರ್ಸು. ಹೌದಾ, ಕೂಲಂಬಿಕ್ ಫೋರ್ಸು ಇಷ್ಟು ಬಂತು ನನಗೆ. ಈಗ ಫ್ರಿಕ್ಷನಲ್ ಫೋರ್ಸ್ ಏನಿದೆ, ಈಗ ಫ್ರಿಕ್ಷನಲ್ ಫೋರ್ಸ್ ಎಫ್ ಅಂತ ತಗೊಳ್ತಾನೆ. ಫ್ರಿಕ್ಷನಲ್ ಫೋರ್ಸ್ μ × m × g ಅಂತಿದೆ. ಹಂಗಂದ್ರೆ ನನಗೆ μ × m ಮಾಸ್ ಎರಡರದ್ದು ಕೂಡ ಸೇಮ್ ಇದೆ. ಅದನ್ನು ಕೆ ಜಿಗೆ ಕನ್ವರ್ಟ್ ಮಾಡಿ 5 × 10⁻³ kg ಆಯಿತು ಇಂಟು ಗ್ರಾವಿಟೇಷನ್ ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ. ಹೌದಾ, ಹಂಗೆ ತೊಗೋಬೇಕಾ? ಹೌದಾ, ಏನು ತೊಗೊಳ್ಬೇಕು ಆ್ಯಕ್ಚುಲಿ ಇವಾಗ ನೋಡಿ ಕರೆಕ್ಟಾಗಿ ನೋಡಿ ಹೇಗಿದೆ ಅಂತ ಹೇಳ್ಬಿಟ್ಟು. ಸೊ 9.8 ಮೀಟರ್/ಸೆಕೆಂಡ್ ಅಂತಿದೆ ನಮಗೆ ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ. ಬಟ್ ನಾನು ಅದನ್ನು 10 ಅಂತ ಯೂಸ್ ಮಾಡ್ಕೋತಾನೆ ಇಲ್ಲಿ ಫಾರ್ ಸಿಂಪ್ಲಿಫಿಕೇಶನ್. 10 ಅಂತ ಯೂಸ್ ಮಾಡ್ತಾನೆ. ಇಷ್ಟು ಆ ಥರ ಯೂಸ್ ಮಾಡಿದರೆ ನಾನು ಹೌ ಮಚ್ ಐ ವಿಲ್ ಗೆಟ್ ಹಿಯರ್ μ × 5 × 10⁻⁻2 ಅಂತ ಸಿಕ್ತು. ಅಷ್ಟು ನ್ಯೂಟನ್ ಸಿಕ್ತು ನನಗೆ ಇವಾಗ. ಹೌದಾ, ಅದು ಈಕ್ವಿಲಿಬ್ರಿಯಮ್ ಇರಬೇಕು ಅಂದರೆ ಈ ವ್ಯಾಲ್ಯೂ ಮತ್ತು ಈ 2 ವ್ಯಾಲ್ಯೂ ಕೂಡ ಈಕ್ವಲ್ ಆಗಿರಬೇಕು. ಸೊ ಹಂಗಾಗಿ ಅದನ್ನು ನೆನಪಿಟ್ಕೊಳ್ಳಿ ನೀವು ಯಾವತ್ತೋ μ × 5 × 10⁻⁻2 ದಟ್ ಈಸ್ ಈಕ್ವಲ್ ಟು 9 × 10⁻⁻3 ಅಂತ ಆಯಿತು. ಸೊ ದ್ಯಾರ್ಫಾರ್ μ = 9 / 5 × 10⁻⁻1 ಮಾತ್ರ ಉಳಿತು. 9/5 ಅಂತಂದರೆ ಏನಾಗಬೇಕಿತ್ತು? ಇಟ್ ಈಸ್ ನಿಯರ್ಲಿ ಈಕ್ವಲ್ ಟು 0.18 ಅಂತ ಹೇಳ್ತದೆ. ಸೊ ಆನ್ಸರ್ ಈಸ್ ಗೋಯಿಂಗ್ ಟು ಬಿ 0.18. ಸೊ ಈ ಥರ ಮಾಡಿಬಿಟ್ಟು ಈ ಥರ ಪ್ರಾಬ್ಲಮ್ಸ್ ನೀವು ಸಾಲ್ವ್ ಮಾಡ್ಬೋದು. ತುಂಬ ಒಳ್ಳೆ ಪ್ರಾಬ್ಲಮು, ಕಾನ್ಸೆಪ್ಚುಯಲ್ ಓರಿಯೆಂಟೆಡ್. ಪ್ಲೀಸ್ ರಿಮೆಂಬರ್ ಇಟ್ಸ್ ಓಕೆ. So thank you very much for watching this video. Please do like this video, share this video with your friends and colleagues to support us. Please subscribe to our channel and press the bell icon for the new notifications regarding our videos. If you have any doubts, make a comment on the comment box so that I can help you with. Wish you all the best for examinations. Thank you.